ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜೆ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ಗೆ ನಮಸ್ಕಾರಗಳು ಎಲ್ಲರಿಗೂ. ಇವತ್ತು ಬೆಳಗ್ಗೆ ಲಾಗ್ ಶುರು ಮಾಡ್ತಾ ಇದ್ದೀನಿ. 6:30 ಲಾಗ್ ಶುರು ಮಾಡ್ತಾ ಇದ್ದೀನಿ. ನಾನು ಧ್ರುವನಿಗೆ ತಿಂಡಿ ಎಲ್ಲ ಮಾಡಬೇಕು. ಇವಾಗಿಂದಲೇ ಸ್ಟಾರ್ಟ್ ಮಾಡ್ತಾನೆ. ಸ್ನಾನ ಎಲ್ಲ ಆಯಿತು, ಫ್ರೆಶ್ ಅಪ್ ಆಯಿತು. ಅದೇ ಮನೆ ಕ್ಲೀನಿಂಗ್ ಅಂತೂ ಆಗಿಲ್ಲ. ಇವ್ರನ್ನ ಫಸ್ಟು ತಿಂಡಿ ಮಾಡಿ ವ್ಯಾನ್ 7:30ಗೆ ಅಲ್ವಾ, ಬೇಗ ಇದೆ ವ್ಯಾನು, ಹಾಗಾಗಿ ಕಳಿಸ್ಬಿಟ್ಟು ಆಮೇಲೆ ಮನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಫಸ್ಟು, ಆಮೇಲೆ ನೋಡಬೇಕಿರೋದು. ಸೊ ಇವತ್ತಿನ ನಾವು ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡ್ತೀನಿ, ಪ್ರೋತ್ಸಾಹ ನೀಡಿ. ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಚಿತ್ರಾನ್ನ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಸಿಂಪಲ್ ನಾನು ಯಾವ ಥರ ಮಾಡ್ತೀನಿ ಆ ಥರ ತೋರಿಸ್ತೀನಿ ಅಷ್ಟೇ. ಮೊದಲಿಗೆ ಇಲ್ಲಿ ಒಂದು ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಕಡಲೆಬೀಜ ಈ ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಕಡಲೆಬೇಳೆ, ಕಡಲೆಬೀಜ ಇವೆರಡು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇವತ್ತಂತೂ ಹೇಳ್ಬೇಕಾದ್ರೆ ಸೆಂಟ್ರಲ್ ಚಿತ್ರಾನ್ನ ಮಾಡ್ಬೇಕಾದ್ರೆ ಇವ್ರನ್ನ ಯಾಕಪ್ಪ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟ್ ಟೈಮ್ ನಮ್ಮ ಮನೆಯವ್ರ ಪಾಪ 2 ದಿವಸದಿಂದ ಮಕ್ಕಳು ನೋಡೇ ಇರಲಿಲ್ಲ. ಯಾಕಂದರೆ ಅವ್ರು ಬರೋಷ್ಟೊತ್ತು ಮಲ್ಕೊಬಿಡ್ತಾಯಿದ್ರು. ಯಾಕಂದರೆ ಇವಾಗ 6 ಗಂಟೆಗೆ ಎದ್ದೊಳ್ತಾರಲ್ಲ, ಅವ್ರು ಬರೋಷ್ಟೊತ್ತಿಗೆ ಆಲ್ರೆಡಿ ಮಲ್ಕೊಬಿಟ್ಟಿರ್ತಾರೆ ಮಕ್ಕಳು. ಹಾಗಾಗಿ ಅವರಿಗೆ ಪಾಪ ಇವತ್ತು ಮಕ್ಕಳು ನೋಡ್ಬೇಕಂತ ಪಾಪ ನೈಟೇ ಹೇಳ್ತಿದ್ರು. ಹಾಗಾಗಿ ಅವ್ರನ್ನೇ ಎಬ್ಬರಿಸಿದ್ದೆ ಮಕ್ಕಳು ನೋಡಲಿ ಅಂತ ಹೇಳಿಬಿಟ್ಟು. ಇವ್ರು 6 ಗಂಟೆಗೆ ಹೋಗ್ತಾರೆ, 3:30ಗೆ ಬರ್ತಾರೆ. ತಿರ್ಗಾ ಒಂದು 7:30 ಅಷ್ಟೊತ್ತು ಮಲ್ಕೊಬಿಟ್ಟಿರ್ತಾರೆ. ನಮ್ಮ ಹಸ್ಬೆಂಡ್ ಬರೋಷ್ಟೊತ್ತು ಮಲಗಿರ್ತಾರೆ. ಹಾಗಾಗಿ ಇವತ್ತು ಬೇಗ ಎದ್ದು ಪಾಪ ಮಕ್ಕಳು ನೋಡೋಣ ರೆಡಿ ಮಾಡ್ತಾಯಿದ್ರು. ಅವರು ಪಾಪ ಖುಷಿಯಿಂದ ಮುದ್ದಾಡಿಕೊಂಡು ರೆಡಿ ಮಾಡ್ತಾಯಿದ್ದಾರೆ. ಎಷ್ಟು ಮಿಸ್ ಮಾಡ್ಕೊತಾರಲ್ಲ, ಒಂದು ದಿವಸ ನೋಡಿಲ್ಲ ಅಂದ್ರೆ ಮಕ್ಕಳನ್ನ ಇರೋದಕ್ಕಾಗಲ್ಲ. ಬನ್ನಿ ಇವಾಗ ಚಿತ್ರಾನ್ನ ಕತೆಗೆ ಹೋಗೋಣ. ಇವಾಗ ಕಡಲೆ ಬೀಜ ಎಲ್ಲ ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ತೆಗೆದಿಟ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಜಾರಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಪೆಪ್ಪರ್ ಇಷ್ಟೂ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಮಕ್ಕಳಿಗೆ ಇವಾಗ ನೆಗಡಿ, ಕೆಮ್ಮು, ಜ್ವರ ಯಾವುದೇ ಥರ, ಇವಾಗ ಮಕ್ಕಳಿಗೆ ಚಿತ್ರಾನ್ನ ಅಂದರೆ ಫೇವ್ರೇಟ್ ಅಂತ ಹೇಳ್ಬೋದು. ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಚಿತ್ರಾನ್ನ. ಹಾಗಾಗಿ ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಕೆಮ್ಮು, ನೆಗಡಿ ಇದು ಡಬಲ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಲ್ಲ, ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ, ಕ್ಯಾಪ್ಸಿಕಮ್ ಎರಡು ಹಾಕ್ಕೊತಾ ಇದ್ದೀನಿ. ಎರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಈ ಟೊಮೊಟೊ, ಕ್ಯಾಪ್ಸಿಕಮ್ ಎರಡು ಕೂಡ ಸಾಫ್ಟ್ ಆಗಿದೆ. ಇವಾಗ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದು ಹೋಮ್ ಮೇಡ್ ಟರ್ಮರಿಕ್ ಪೌಡರ್ ಆಗಿರುತ್ತೆ ನಾನು ಹಾಕ್ಕೊತಾ ಇರೋದು. ನೆಕ್ಸ್ಟ್ ಇಲ್ಲಿ ನಾನು ನಿಂಬೆ ಹುಳಿ ಹಾಕ್ಕೊತಾ ಇದ್ದೀನಿ. ಒಂದು ಫುಲ್ ನಿಂಬೆ ಹುಳಿ ಹಾಕ್ಕೊತಾ ಇದ್ದೀನಿ. ಹುಳಿ ಜಾಸ್ತಿ ಇಷ್ಟಪಡೋರು ಹಾಕ್ಕೋಬೋದು. ನಾನಿಲ್ಲಿ ಒಂದು ನಿಂಬೆ ಹಣ್ಣು ಯೂಸ್ ಮಾಡಿದ್ದೀನಿ. ಇವಾಗ ನಾವು ಸೈಡಲ್ಲಿ ತೆಗೆದಿಟ್ಟಿದ್ವಲ್ಲ ಕಡಲೆ ಬೀಜ ಎಲ್ಲ ಫ್ರೈ ಮಾಡೋದು, ಅದನ್ನು ಕೂಡ ಹಾಕ್ಕೊಂಡು ಹಸಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಚಿತ್ರಾನ್ನಕ್ಕೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ಹಾಕ್ಕೊತಾ ಇದ್ದೀನಿ. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ರೊಟೇಟ್ ಮಾಡ್ಕೊತಾ ಇದ್ದೀನಿ. ಸ್ಟವನ್ನು ಆಫ್ ಮಾಡಿದ್ದೀನಿ. ಈಗ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳಿಗೆ ಮಾಡಿಕೊಡಿ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಕೆಮ್ಮು, ನೆಗಡಿ ಆದಾಗ ಈ ಥರ ಚಿತ್ರಾನ್ನವನ್ನು ಕೇಳಿದಾಗ ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಅನ್ನ ತೆಗೆದಿಟ್ಟಿದೆ. ಇವಾಗ ಗೊಜ್ಜು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಫುಲ್ಲು ವೀಡಿಯೋನ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ, ಮಿಕ್ಸ್ ಮಾಡೋದು ಅವೆಲ್ಲ ಶೂಟ್ ಮಾಡೋದು ಆಗಿಲ್ಲ. ಯಾಕಂದರೆ ಟೈಮ್ ಆಗಿದೆ ಬಸ್ಗೆ, ಹಂಗಾಗಿ ಹೊರಟ್ಬಿಟ್ಟೆ. ಗಡಿ ಬಿಡಿ ಆಗೋದು. ಚಿನ್ಮಯ್ ಏನು ತಿಂದಿಲ್ಲ, ಏನು ಕುಡ್ದಿಲ್ಲ. ಫೈನಲಿ ರೆಡಿಯಾಗಿ ನಿಂತಿದ್ದಾರೆ. ಇವಾಗ ಆ ಕಡೆ ಹೋಗೋಣ. ಹಾಂ, ಇವಾಗ ವ್ಯಾನ್ ಹತ್ತಿಸ್ಬೇಕು. ಫುಲ್ಲು ಗಡಿ ಬಿಡಿ ಇವತ್ತು. ಲಂಚ್ ಪ್ಯಾಕ್ಸ್ ಹಿಂದೆ ಹೋಗೋದ್ರು. ಇಲ್ಲಿ ಕುತ್ಕೋಬೇಡ, ಹಿಂದೆ ಹೋಗು. ಚಿನ್ಮಯ್ ಹಿಂದೆ ಹೋಗ್ರಿ. ಇನ್ನು ಮನೆಗೆ ಬಂದು ನಾನು ಕೂಡ ಪೂಜೆ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಗ ಬೇಗ ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇದು ಬಂದು ಏಕಾದಶಿ ದಿವಸದ ಲಾಗ್ ಆಗಿರುತ್ತೆ. ಅದೇ ನಾನು ಇವತ್ತೇನು ಉಪವಾಸ ಇರ್ತಾಯಿಲ್ಲ. ನಾನು ವಿಶೇಷ ದಿನಗಳಲ್ಲಿ ಉಪವಾಸ ಇರ್ತೀನಿ. ಅದೇ ನಿಟ್ಟು ಉಪವಾಸ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಒಂದು 15 ಡೇಸ್ ಬ್ಯಾಕ್ ಇದೆ, ಅದನ್ನು ರಿಕವರಿ ಮಾಡ್ಕೊಳೋಕ್ಕೆ ಇನ್ನೂ 15 ಡೇಸ್ ಹೋಗಬೇಕಾಗುತ್ತೆ. ನನಗೆ ಯಾವಾಗ ನಿಟ್ಟು ಉಪವಾಸ ಮಾಡಬೇಕು, ಏನೇನೋ ವ್ರತ ತೊಗೊಂಡಾಗ ಆ ಥರ ಇದ್ದಾಗ ಮಾತ್ರ ನಾನು ನಿಟ್ಟು ಉಪವಾಸ ಇರ್ತೀನಿ. ಇಲ್ಲಾಂದರೆ ನಾನು ಇರೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ನನಗೆ ಬೋನ್ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಹೆಲ್ತಿ ಫುಡ್ಡು ಟೈಮ್ಗೆಲ್ಲ ಹೋಗಬೇಕು. ಹಾಗಾಗಿ ನಾನು ಉಪವಾಸ ಮಾಡೋದ್ರಿಂದ ಅದೆಲ್ಲ ಸ್ವಲ್ಪ ರೋಟೀನ್ ತಪ್ಪೋಗ್ಬಿಡುತ್ತೆ. ಫುಡ್ಡು ಹೋಗಿಲ್ಲ ಅಂದರೆ ನನಗೆ ನೋವು ಕೂಡ ಜಾಸ್ತಿ ಆಗುತ್ತೆ, ಫ್ರ್ಯಾಕ್ಚರ್ ಪೇಯ್ನ್ ಎಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ಇನ್ನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗಂತೂ ನಮ್ಮ ಮನೆ ಹತ್ರ ಏನು ಪ್ರಾಬ್ಲಮ್ ಆಗಿದೆ, ಹೂವು ಮಾರೋರು ಯಾರೂ ಬರ್ತಾಯಿಲ್ಲ. ಅದಕ್ಕೆ ಕಲರ್
ಹೂವು ಕಾಣಿಸ್ತಾ ಇದೆ ಅಲ್ವಾ. ಇನ್ನು ಏಕಾದಶಿ ದಿವಸ ರಾಯರಿಗೆ ಯಾವುದೇ ಥರ ಕಲರ್ ಹೂವು ಎಲ್ಲ ಇಡಬಾರ್ದು. ತುಳಸಿ ದಳಗಳು ಮಾತ್ರನೇ ಇರಬೇಕು. ತುಳಸಿ ಹಾರ ಬೇಕಿದ್ರು ಹಾಕ್ಕೋಬೋದು. ಯಾವುದೇ ಥರ ಅಲಂಕಾರ ಮಾಡೋದಾಗಲಿ ಏನು ಕೂಡ ಮಾಡಬಾರ್ದು. ಎಲ್ಲ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿ ಅಲಂಕಾರ ಮಾಡೋದು ಯಾವುದೂ ಮಾಡೋದಿಲ್ಲ. ಏಕಾದಶಿ ದಿವಸ ಸಿಂಪಲ್ಲಾಗೆ ಪೂಜೆಯನ್ನು ಮಾಡ್ತಾರೆ ರಾಯರಿಗೆ. ನಾನು ಅಷ್ಟೇ ಇವಾಗ ಸಿಂಪಲ್ಲಾಗೆ ರಾಯರಿಗೆ ದೀಪ ಹಚ್ಬಿಟ್ಟು ತುಪ್ಪ ದೀಪ ಎಲ್ಲ ಹಚ್ಬಿಟ್ಟು ರಾಯರಿಗೆ ಯಾವುದೇ ರೀತಿ ನೈವೇದ್ಯ ಇಡೋದಾಗಲಿ ಯಾವುದು ಕೂಡ ಮಾಡಬಾರ್ದು. ಏಕಾದಶಿ ದಿವಸ ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡ್ಕೋಬೇಕಾಗುತ್ತೆ. ಇನ್ನು ರಾಯರಿಗೆ ಊದ್ಗಡ್ಡಿಯನ್ನು ಬೆಳಗಬಾರ್ದು. ಇನ್ನು ತುಪ್ಪದ ಆರತಿಯನ್ನು ಮಾಡ್ಕೋಬೇಕಾಗುತ್ತೆ. ನಾನು ಎಲ್ಲದರಿಗೂ ಫಸ್ಟು ನಾನು ಊದ್ಗಡ್ಡಿಯಲ್ಲಿ ಬೆಳಗ್ಬಿಟ್ಟು ರಾಯರಿಗೆ ಸ್ಪೆಷಲಾಗಿ ತುಪ್ಪದ ಆರತಿಯನ್ನು ದಿನ ಇದೇ ರೀತಿಯಲ್ಲಿ ನಾನು ಮಾಡ್ಕೊತೀನಿ. ಬೆಳಗ್ಗೆ ಸಾಯಂಕಾಲನೂ ಈ ಥರ ಬತ್ತಿಯನ್ನು ನೆನೆಸಿ ಇಟ್ಕೊಂಡು ಫಸ್ಟು ತೋರಿಸಿದ್ನಲ್ಲ, ನಾನು ಅದೇ ರೀತಿ ಒಂದು ಬೌಲಲ್ಲಿ ಮಾಡಿ ಇಟ್ಕೊಂಡಿರ್ತೀನಿ. ಒಂದು ಬಾಕ್ಸಲ್ಲಿ ತುಪ್ಪ ಹಾಕಿಬಿಟ್ಟು ಬತ್ತಿಯೆಲ್ಲ ಹಾಕಿಬಿಟ್ಟು ಒಂದು ಬಾಕ್ಸ್ ತುಂಬ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ದಿನ ಇದನ್ನೇ ಹಚ್ಕೊತ ಬರ್ತೀನಿ. ಒಂದೇ ಸರಿ ಮಾಡ್ಕೊಂಡಿರ್ತೀನಿ. ಈ ಥರ ವಾರಕ್ಕಾಗೋಷ್ಟು ತೋರಿಸ್ಕೊಡ್ತಾ ಇದ್ದೀನಿ. ನಾನು ತೋರಿಸ್ಕೊಟ್ಟೆ ಸಿಂಪಲ್ ಆಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಆ ಥರ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ಥರ ಅಂತ. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ನಾನು ತೊಗೊಂಡಿದ್ದೀನಿ ಇಲ್ಲಿರೋ ಅಂಥದ್ದು. ಫಸ್ಟ್ ಇಲ್ಲಿ ಡೇಟ್ಸ್ ತೊಗೊಂಡಿದ್ದೀನಿ ನೋಡ್ಬೋದು. ಇಲ್ಲಿ ಹಸಿ ಡೇಟ್ಸು, ಎಳ್ಳು, ಕರಿ ಎಳ್ಳು, ಬಾದಾಮ್ ಗೋನು, ಅಂಟುಂಡೆ ಅಂತ ಹೇಳ್ತಾರೆ. ಇದು ಅಂಟು ಬರುತ್ತೆ ಹಾಕಿದ್ರೆ. ಗಸಗಸೆ, ಕಡಲೆ ಬೀಜ, ಗ್ರೇಪ್ಸು, ದ್ರಾಕ್ಷಿ, ಗೋಡಂಬಿ. ಇಲ್ಲಿ ಬಂದು ನಾನು ತೆಂಗಿನಕಾಯಿ ತೊಗೊಂಡಿದ್ದು ನೋಡ್ಬೋದು. ತೆಂಗಿನಕಾಯಿ, ಡೇಟ್ಸು. ಇದು ಬಂದು ಒಣ ಡೇಟ್ಸ್, ಇದು ಒಣ ಖರ್ಜೂರ. ಇದು ಬಂದು ಬಾದಾಮಿ ತೊಗೊಂಡಿದ್ದೀನಿ ನೋಡ್ಬೋದು. ಇದು ಮಖಾನ, ಈ ಕಡಲೆ ಬೀಜ. ಇಷ್ಟು ತೊಗೊಂಡಿದ್ದೀನಿ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಲಡ್ಡು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ನೋಡ್ಕೊಬಂದ್ರಲ್ಲ. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಬಾಣಲಿಯಲ್ಲೇ ಇಟ್ಕೊತಾ ಇದ್ದೀನಿ. ನೋಡಿ ಬಾಣಲಿ. ಮೊದಲಿಗೆ ಇಲ್ಲಿ ಕಡಲೆ ಬೀಜವನ್ನು ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜನ ಬಡವರ ಬಾದಾಮಿ ಅಂತಲೂ ಕರೀತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನು ಕರೀತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಕಡಲೆ ಬೀಜ ತಿನ್ನೋದ್ರಿಂದ ಮಕ್ಕಳಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ ತುಂಬಾ ಒಳ್ಳೆಯದು. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಬೆನಿಫಿಟ್ ಕೂಡ ತುಂಬಾ ಇದೆ. ಹಾಗಾಗಿ ಕಡಲೆ ಬೀಜನೂ ಹಾಕ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದು ಬಂದು ಮೆಜರ್ಮೆಂಟಲ್ಲಿ ಹೇಳಬೇಕಂದ್ರೆ 200 ಗ್ರಾಮ್ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ 150 ಗ್ರಾಮ್ ಅಷ್ಟು ನಾನು ಇಲ್ಲಿ ಅಗಸೆ ಬೀಜವನ್ನು ಹಾಕ್ಕೊತಾ ಇದ್ದೀನಿ. ಬ್ಲ್ಯಾಕ್ ಸೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಅಗಸೆ ಬೀಜ ಫ್ರೈ ಆಗಿದೆ. ಚಟ ಅಂತ ಸೌಂಡ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಕಂಪ್ಲೀಟಾಗಿ ಆಗಿದೆ ಅಗಸೆ ಬೀಜ. ಇದು ಏನಂದರೆ ನಾವು ಚೆನ್ನಾಗಿ ಹುರಿದಿಲ್ಲ ಅಂದರೆ ಕಹಿಯಾಗಿರುತ್ತೆ. ಯಾಕಂದರೆ ಅಗಸೆ ಬೀಜ ಕಹಿಯಾಗೇ ಇರುತ್ತೆ ಸ್ವಲ್ಪ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ತುಪ್ಪದಿಂದ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಕಹಿ ಅಂಶ ಎಲ್ಲ ಹೋಗುತ್ತೆ. ಗರಿ ಹಾಗಾಗುತ್ತೆ ನಾವು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ. ನೆಕ್ಸ್ಟ್ ಇಲ್ಲಿ ನಾನು ಬಾದಾಮಿ, ಗೋಡಂಬಿ, ದ್ರಾಕ್ಷಿ 3 ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು. ಈಗ ಖರ್ಜೂರನೂ ಅಷ್ಟೇ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೆ. ಒಂದೊಂದು ಸ್ಪೂನು. ನಾನು ಇಲ್ಲಿ ಸ್ಪೀಡಾಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ ನಿಧಾನಕ್ಕೆ ತೋರಿಸಿದ್ರೆ. ಹಾಗಾಗಿ ಇವಾಗ ನಾನು ಖರ್ಜೂರನ ಫ್ರೈ ಮಾಡ್ಕೊಂಡು ತೆಕ್ಕೊಂಡಿದ್ದೀನಿ. ಈಗ ನಾನು ಮಖಾನ ಕೂಡ ಅಷ್ಟೇ, ಲೋಟಸನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕಿಬಿಟ್ಟು. ಎಲ್ಲನೂ ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗರಿಗೆ ಆಗಬೇಕು. ಅವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ. ಈಗ ನೆಕ್ಸ್ಟ್ ನಾನಿಲ್ಲಿ ಗಸಗಸೆ, ಬಿಳಿ ಎಳ್ಳು, ಕರಿ ಎಳ್ಳು 3 ಕೂಡ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ನಮಗೆ ಬೋನ್ಗೆ ತುಂಬಾ ಒಳ್ಳೆಯದು. ಈ ಥರ ಲಡ್ಡುನ ಮಾಡ್ಕೊಡೋದ್ರಿಂದ ಇವಾಗ ಮೆಚೂರ್ಡ್ ಆಗಿರ್ತಾರಲ್ಲ ಅವ್ರಿಗೆಲ್ಲ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಇವಾಗ ಹೆಣ್ಮಕ್ಳು ಮೆಚೂರ್ಡ್ ಆದಾಗ ಈ ಥರ ಎಳ್ಳು, ಕರಿ ಎಳ್ಳು ಈ ಥರ ಎಲ್ಲ ಉಂಡೆ ಮಾಡಿಕೊಡ್ತಾಯಿದ್ರು. ಆದರೆ ಈ ಥರ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಡೋದ್ರಿಂದ ಇನ್ನೂ ಸ್ಟ್ರೆಂತ್ ಹಾಕ್ತಾರೆ. ಆ ಟೈಮಲ್ಲಿ ವೀಕ್ ಆಗಿರ್ತಾರೆ ಹೆಣ್ಮಕ್ಳು. ಈ ಥರ ಲಡ್ಡು ಮಾಡ್ಕೊಡೋದ್ರಿಂದ ಅವ್ರಿಗೆ ತುಂಬಾ ಸುಸ್ತು ಎಲ್ಲ ಹೋಗುತ್ತೆ. ಬಾಡಿ ಕೂಡ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ನೆಕ್ಸ್ಟ್ ನಾನಿಲ್ಲಿ ಕೊಬ್ಬರಿಯನ್ನು ಹಾಕ್ಕೊತಾ ಇದ್ದೀನಿ. ತೋರಿಸ್ಬೇಕಾದ್ರೆ ನಾನು ಹಸಿ ಕಾಯಿ ಅಂತ ಅಂದ್ಕೊಬಿಟ್ಟಿರ. ಒಣ ಕೊಬ್ಬರಿಯನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಹಸಿ ಡೇಟ್ಸನ್ನು ಹಾಕ್ಕೊತಾ ಇದ್ದೀನಿ. ಖರ್ಜೂರವನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ.
ಡೇಟ್ಸ್ ಎಲ್ಲ ಒಂದೊಂದು ನಿಮಿಷ ಫ್ರೈ ಮಾಡಿದ್ರೇ ಆಯಿತು. ನೋಡಿ ಇವಾಗ ಸಾಫ್ಟ್ ಆಗಿದ್ದೆ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ನಾನು ಬಾದಾಮ್ ಗೋನನ್ನು ಹಾಕ್ಕೊತಾ ಇದ್ದೀನಿ. ಈ ಬಾದಾಮ್ ಗೋನ ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂದರೆ, ಇವಾಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೂಡ ಹೀಟೇ ಇರುತ್ತೆ. ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಬಾದಾಮ್ ಗೋನ್ ಹೆಲ್ಪ್ ಮಾಡುತ್ತೆ. ಇದನ್ನು ಅಂಟುಂಡೆ ಅಂತಲೂ ಅಂಟಿಗೆ ಹಾಕ್ತಾರೆ. ಹಾಗಾಗಿ ಇದನ್ನು ಹಾಕೋದ್ರಿಂದ ಬಾಡಿ ಕೂಡ ಕೂಲ್ ಆಗುತ್ತೆ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹೀಟು ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಹಾಕೋದ್ರಿಂದ ಬ್ಯಾಲೆನ್ಸ್ ಆಗಿ ಕ್ಯಾರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೋನನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಪೂರ್ತಿಯಾಗಿ ಎಲ್ಲ ಕೂಡ ನಾನು ಫ್ರೈಯನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ನಾನು ಡಿವೈಡ್ ಆಗಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಗ್ರೈಂಡ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ. ಎಲ್ಲ ಕೂಡ ಒಂದೇ ಸತಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಎಲ್ಲ ಇರುತ್ತೆ, ಒಂದೇ ಲೆವೆಲಾಗಿ ಗ್ರೈಂಡ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ಎಲ್ಲ ಸಪ್ರೇಟಾಗಿ ಹಾಕ್ಕೊಂಡು ನಾನು ಈ ಥರ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಂಡಿಲ್ಲ, ನುಣ್ಣಗೆ ಮಾಡ್ಕೊಂಡಿಲ್ಲ, ಹಸಿಟ್ಟು ಥರ ಇಲ್ಲಿ ತರಿಯಾಗಿ ನಾನು ಮಾಡ್ಕೊತಾ ಇದ್ದೀನಿ. ಯಾಕಂದರೆ ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾ ಇದ್ದರೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಂಬಾ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತರಿಯಾಗಿ ಎಲ್ಲರನ್ನು ರುಬ್ಕೊತಾ ಇದ್ದೀನಿ. ನೋಡ್ಬೋದು ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಕೂಡ ರುಬ್ಕೊತಾ ಇದ್ದೀನಿ. ನೀವು ದೊಡ್ಡ ಜಾರ್ ಇದೆ ಅಂದರೆ ಆ ದೊಡ್ಡ ಜಾರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೋದು. ನೋಡ್ಬೋದು ಚಿನ್ಮಯ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ಪ್ರತಿಯೊಂದು ಕೆಲಸದಲ್ಲಿ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ಇನ್ನು ಧ್ರುವನು ಓದ್ಕೊತಾ ಇದ್ದಾನೆ, ನಾಳೆ ಟೆಸ್ಟ್ ಇದೆ ಹಾಗಾಗಿ ಓದ್ಕೊತಾ ಇದ್ದಾನೆ. ಚಿನ್ಮಯ್ ನಾನು ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಓನರ್ ಮಕ್ಕಳು ಕೂಡ ಬಂದಿದ್ದರು. ಅವರು ನಾನು ಇವಾಗ ಗ್ರೈಂಡ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೆ, ಯಾರು ಫಸ್ಟ್ ಓದ್ಕೊತೀರೋ ಅವ್ರಿಗೆ ಆಮೇಲೆ ಆಟ ಆಡೋಕ್ಕೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಹಾಗಾಗಿ ಅವರು ಓದ್ಕೊತಾ ಇದ್ದಾರೆ. ಆ ಟೈಮಲ್ಲಿ ನಾನು ಲಡ್ಡುವನ್ನು ಮಾಡ್ಕೊತಾ ಇದ್ದೀನಿ. ಅವ್ರು ಸ್ಕೂಲ್ಗೆ ಹೋದಾಗ ಮಾಡ್ಕೋಬೋದಿತ್ತು, ಸ್ವಲ್ಪ ಕೆಲಸ ಇತ್ತು ಎಡಿಟಿಂಗ್ ಎಲ್ಲ. ಹಾಗಾಗಿ ಎಡಿಟಿಂಗ್ ಕುತ್ಕೊಂಡ್ರೇ ಆಗೋಗ್ಬಿಡುತ್ತೆ, ಟೈಮು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನೋಡ್ಬೋದು ಇವಾಗ ಎಲ್ಲವನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗಿ ಕ್ಲೀನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವೆಲ್ಲ ಸಪ್ರೇಟಾಗಿ ಅಲ್ವಾ ಗ್ರೈಂಡ್ ಮಾಡಿದ್ದು. ಹಾಗಾಗಿ ಎಲ್ಲ ಪೂರ್ತಿಯಾಗಿ ಸ್ವೀಟ್ ಎಲ್ಲ ಒಂದೇ ಥರ ಇರಬೇಕಲ್ವ, ಹಾಗಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಡೇಟ್ಸ್ ಕೂಡ ಒಂದು ಸತಿ ಗ್ರೈಂಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಹೊಂದ್ಕೋಬೇಕು, ಅಲ್ಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 4 ಸ್ಪೂನ್ ಆಗುವಷ್ಟು ನಾನು ತುಪ್ಪವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬೌಲ್ ಆಗೋಷ್ಟು ಬೆಲ್ಲ ಹಾಕಿದ್ದೀನಿ. ಇದು ಪ್ಯೂರ್ ಆರ್ಗಾನಿಕ್ ಬೆಲ್ಲ ಆಗಿರುತ್ತೆ. ಇವಾಗ ಬ್ಲ್ಯಾಕ್ ಕಲರ್ ಇದೆ ಅಂದರೆ ಬೆಲ್ಲನ ತಿನ್ನೋದಿಲ್ಲ ಎಷ್ಟೊಂದು ಜನ, ಆದರೆ ಬ್ಲ್ಯಾಕ್ ಕಲರ್ ಪ್ಯೂರ್ ಆಗಿರುತ್ತೆ ಆರ್ಗಾನಿಕ್ ಬೆಲ್ಲ. ಯಾಕಂದರೆ ಇವಾಗ ಬೆಲ್ಲದ ಬಗ್ಗೆ ಹೇಳಬೇಕಂದ್ರೆ ಕಲರ್ ಬೆಲ್ಲಗಳು ಬರುತ್ತೆ. ಪಿಂಕ್, ಆರೆಂಜು, ಒಂಥರ ರೆಡ್ಡಿಶ್ ಥರನೇ ಇರ್ತಿತ್ತು. ನಂಗೆ ಅಂಗನವಾಡಿಗೆ ಬೆಲ್ಲ ಕೊಡ್ತಾಯಿದ್ರು ಫಸ್ಟು, ಆವಾಗ ಧ್ರುವನಿಗೆ ಕೊಡ್ತಾಯಿದ್ರು. ಆವಾಗಂತೂ ನನಗೆ ಅನಿಸ್ತಿತ್ತು ಇದು ಒಂದೊಂದು ಒಂದೊಂದು ಕಲರ್ ಇರುತ್ತಲ್ಲ ಅಂತ. ಆದರೆ ಅದಕ್ಕೆ ಕಲರ್ಸ್ ಆ್ಯಡ್ ಮಾಡಿರ್ತಾರೆ. ಆದರೆ ಈ ಬ್ಲ್ಯಾಕ್ ಕಲರ್ ಬೆಲ್ಲಗೆ ಯಾವುದೇ ರೀತಿ ಕಲರ್ಸ್ ಆ್ಯಡ್ ಮಾಡಿರಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಬ್ಲ್ಯಾಕ್ ಕಲರ್ ಇರೋದೇ ಬೆಲ್ಲ ತೊಗೊಳ್ಳಿ. ಕಲರ್ ಅಂತ ಹೇಳಿಬಿಟ್ಟು ಕೆಮಿಕಲ್ ಬೆಲ್ಲನ ತಿನ್ನೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಬೆಲ್ಲ ಕೂಡ ಹಾಕ್ಬಿಟ್ಟು ಒಂದು ಅರ್ಧ ಕಪ್ಪು ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಯಾವುದೇ ರೀತಿ ಪಾಕ ಬರೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಬೆಲ್ಲ ಸ್ಮೆಲ್ಲೆಲ್ಲ ಹೋಗುತ್ತೆ, ಒಂದೊಳ್ಳೆ ಘಮ ಬರುತ್ತೆ. ಅಲ್ಲಿಗೆ ಚೆನ್ನಾಗಿ ಕುದಿಸ್ಕೊಂಡು ಈಗ ನಾನು ಎಲ್ಲದಕ್ಕೂ ಒಂದೇ ಸರಿ ನಾನು ಮಿಕ್ಸ್ ಮಾಡ್ಕೊತಿಲ್ಲ. ಯಾಕಂದರೆ ಒಂದೊಂದು ಸತಿ ನಾವು ಸ್ವೀಟ್ಸ್ ಸ್ವಲ್ಪ ಕಮ್ಮಿ ತಿಂತೀವಿ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಉಂಡೆ ಕಟ್ಕೊತಾ ಇದ್ದೀನಿ. ನೋಡ್ಬೋದು ಈ ಥರ ಉಂಡೆ ಪೂರ್ತಿಯಾಗಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಬೇಕಾದ್ರೂ ಹಾಕ್ಬಿಟ್ಟು ಕಮ್ಮಿ ಬೇಕಾದ್ರೂ ಆಗುತ್ತೆ. ಹಾಗಾಗಿ ನಾನು ಈ ಥರ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ, ಚೆನ್ನಾಗಿ ಅನಿಸುತ್ತೆ. ನೋಡ್ಬೋದು ಇಲ್ಲಿ ನಾನು ಮಾಡಿರೋಂಥ ಕ್ವಾಂಟಿಟಿಯಲ್ಲಿ ಒಂದು 60 ಆಗೋಷ್ಟು ಉಂಡೆಗಳು ಆಗಿದೆ. ಇಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಕೌಂಟ್ ಮಾಡಿ ಇರ್ತಾಯಿದ್ದೆ ಎಷ್ಟಾಗಿದೆ ಉಂಡೆ ಅಂತ ಹೇಳಿಬಿಟ್ಟು. ಇನ್ನು ಆಲ್ರೆಡಿ ಮಕ್ಕಳು ಬಂದು ಎಲ್ಲರೂ ಒಂದೊಂದು ಉಂಡೆ ಎತ್ಕೊಂಡು ಹೋದ್ರು. ಆಲ್ರೆಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಮಕ್ಕಳು ಕೂಡ. ಇದು ಬಂದು ಒಂದು 2 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಯಾವುದೇ ರೀತಿ ಸ್ಮೆಲ್ ಬರೋದಾಗಲಿ ಬ್ಯಾಡ್ ಸ್ಮೆಲ್ ಬರೋದಾಗಲಿ ಏನು ಕೂಡ ಆಗೋದಿಲ್ಲ. ನಿಮಗೆ ಏನಾರ ಡೌಟ್ ಇತ್ತು ಅಂದರೆ 1 ಮಂತ್ ಆದಮೇಲೆ ನೀವು ಫ್ರಿಜ್ಜಲ್ಲಿ ಬೇಕಾದ್ರೂ ಸ್ಟೋರ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಇಲ್ಲೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಸ್ಮೆಲ್ ಬರೋದು ಏನೂ ಆಗೋದಿಲ್ಲ. ಮಲ್ಟಿ ವಿಟಮಿನ್ ಲಡ್ಡು ಇದು ತುಂಬ ಟೇಸ್ಟಿಯಾಗಿದೆ. ಒಂದು ತಿಂದ್ರೇ ಸಾಕು. ನಾವು ಇನ್ನೂ ಒಂದು ತಿಂತಾ ಬರ್ತಾ ಇದ್ದರೆ ನಮ್ಮಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಅದೆಲ್ಲ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಹೇರ್ ಪ್ರಾಬ್ಲಮ್ ಇರ್ಬೋದು, ನಮಗೆ ಸುಸ್ತು ಆಯಾಸ ಅವೆಲ್ಲ ಆಗಬೇಕಾದ್ರೆ ನಾವು ಈ ಥರ ಒಂದು ಲಡ್ಡು ತಿಂದಿದ್ವಿ ಅಂದರೆ ಸಾಕು. ಮನೆಯಲ್ಲಿ ದಿನ ಮಾಡ್ಕೊಳೋದಕ್ಕಾಗಲ್ಲ. ಹಾಗಾಗಿ ಒಂದೊಂದ್ಸರಿ ಒಂದು 40ರಿಂದ 50 ಲಡ್ಡು ಮಾಡಿರ್ಬೋದು. ಆರಾಮಾಗಿ ಒಂದು ತಿಂಗಳು ಸ್ಟೋರ್ ಮಾಡಿ ಆರಾಮಾಗಿ ತಿನ್ಬೋದು. ತುಂಬಾ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸ್ವೀಟ್ ಕೂಡ ಕರೆಕ್ಟಾಗಿದೆ. ಇನ್ನೊಂದೇನಂದರೆ ನಿಮಗೆ ಪೂರ್ತಿಯಾಗಿ ಡೇಟ್ಸ್ ಎಲ್ಲ ಬೇಕು ಅಂದ್ರೆ ಮಾಡ್ಕೊಬೋದು. ನಾನು ಸ್ವಲ್ಪ ಆರ್ಗಾನಿಕ್ ಬೆಲ್ಲ ಕೂಡ ಯೂಸ್ ಮಾಡಿದ್ದೀನಿ ಉಂಡೆ ಕಟ್ಟೋದಕ್ಕೆ. ನಾನು ತುಪ್ಪದಲ್ಲಿ ಬೇಕಾದ್ರೂ ನಾವು ಉಂಡೆ ಕಟ್ಬೋದು. ನಾನಿಲ್ಲಿ ಎಲ್ಲ ಮಿಕ್ಸ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿದೆ. ಸ್ವೀಟ್ ಕೂಡ ಕರೆಕ್ಟಾಗಿದೆ.
ಅದ ಕೂಡ ಕರೆಕ್ಟಾಗಿದೆ. ನೋಡ್ಬೋದು ಯಾವ ಥರ ಸ್ಟ್ರೆಚರ್ ಬಂದಿದೆ ಅಂತ. ಕರೆಕ್ಟಾಗಿದೆ. ಇದು ಲಡ್ಡು ಒಂದು ದಿನಕ್ಕೆ ಒಂದು ತಿಂದರೆ ಸಾಕು. ನಮಗೆ ಏನೇ ಒಂದು ಆಯಾಸ ಸುಸ್ತು ಎಲ್ಲ ಆಗ್ತಾಯಿದ್ರು ಕಮ್ಮಿ ಆಗುತ್ತೆ. ಏರ್ ಫಾಲ್ ಕಂಟ್ರೋಲ್ ಕೂಡ ಆಗುತ್ತೆ. ಮೇಯ್ನ್ ಬಂದಿದ್ದು ಬ್ಲ್ಯಾಕ್ ಸೀಡ್ಸ್ ಯೂಸ್ ಮಾಡಿದ್ದೀವಲ್ಲ, ಅದರಿಂದ ತುಂಬ ಬೆನಿಫಿಟ್ ಜಾಸ್ತಿ. ಒಮೆಗಾ 3 ಬೋನ್ ಫ್ರ್ಯಾಕ್ಚರ್ ಆಗಿದೆ, ನಮ್ಗೆ ಏನಾರ ಕೈ ಕಾಲು ನೋವು, ಮಂಡಿ ನೋವು ಏನಾರ ಇದ್ರೂ ಕೂಡ ಈ ಥರ ಒಮೆಗಾ 3 ಕಂಟೆಂಟ್ ನಾವು ಡೈಲಿ ತೊಗೊಳಕ್ಕಾಗಲ್ಲವ. ಹುಡ್ಕೊಂಡು ಅದು ತಿನ್ನೋದಕ್ಕೆ ಅವೆಲ್ಲ ಚೆನ್ನಾಗಿರಲ್ಲ. ಈ ಥರ ಒಂದು ಉಂಡೆ ಮಾಡಿ ನಾವು ಇಟ್ಕೊಂಡಿದ್ದೀವಿ ಅಂದರೆ ಮಿಕ್ಸರ್ ಮಾಡಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ತಿ ಕೂಡ ಅಷ್ಟೇ ಒಳ್ಳೆಯದು. ನೀವು ಕೂಡ ಈ ಮನೇಲಿ ಮಾಡ್ಕೊಂಡು ಹೇಳಿ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು. ನಾನು ರೆಗ್ಯುಲರ್ಲಿ ಈ ಥರ ಮಾಡ್ತಾ ಇರ್ತೀನಿ. ಇನ್ನೊಂದೇನೋ ಲಂಚ್ ಬಾಕ್ಸ್ ಕೂಡ ಆಗುತ್ತೆ, ಬಾಕ್ಸ್ಗೆ ಸ್ನ್ಯಾಕ್ಸ್ ಆಗುತ್ತೆ. ಒಂದು ಉಂಡೆ ಹಾಕೋದ್ರೂ ಸಾಕು, ಹೊಟ್ಟೆ ತುಂದಂಗೆ ಆಗುತ್ತೆ, ಎನರ್ಜಿ ಕೂಡ ಇರುತ್ತೆ. ಎನರ್ಜಿ ಕೂಡ ಎಲ್ಲೂ ಕೂಡ ಲಾಸ್ ಆಗಲ್ಲ. ಇದು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್ ಅಂತಲೇ ಹೋಗ್ಬಿಟ್ರಾ. ನನ್ನ ಮಕ್ಕಳು ಕೂಡ ಡ್ಯಾನ್ಸ್ ಆಡ್ತಾಯಿದ್ದಾರೆ. ಬೇಗ ಹೊತ್ಕೊಂಡ್ರೆ ಆಟಾಡಕ್ಕೆ ಬಿಡ್ತೀನಿ ಅಂತ ಹೇಳಿದ್ನಲ್ಲ, ಅವರು ಕೂಡ ಲಡ್ಡು ಎಲ್ಲ ತಿಂದ್ಬಿಟ್ಟು ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಆಡ್ತಾಯಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ ಸಾಂಗ್ ಹಾಕ್ಕೊಂಡು. ಮಕ್ಳಿಗೆ ಏನಂದರೆ ಬೆಳಗ್ಗೆಯಿಂದ ಸ್ಟ್ರೆಸ್ಸಲ್ಲೇ ಇರುತ್ತೆ, ಸ್ಕೂಲಾಗೂ ಸ್ಟ್ರೆಸ್ಸು, ಮನೆಗೂ ಸ್ಟ್ರೆಸ್ಸು. ಇನ್ನು ಓದ್ಕೊಂತ ನಾವು ಟಾರ್ಚರ್ ಕೊಡ್ತಿದ್ವಿ. ಆದರೆ ನಾನು ಎವ್ರಿ ಡೇ ಏನು ಮಾಡ್ತೀನಿ ಅಂದರೆ ಒಂದು 7:30 ಆದಮೇಲೆ ಅವರಿಗೆ ಈ ಥರ ಡ್ಯಾನ್ಸ್ ಆಡೋದು, ಎಂಟರ್ಟೈನ್ ಮಾಡೋದು, ಆ ಥರ ಡ್ಯಾನ್ಸ್ ಎಲ್ಲ ಮಾಡಿಸ್ತೀನಿ. ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ಲಾಗಲ್ಲಿ. ಬಾಯ್.